ಶ್ರೀ ಗುರುಭ್ಯೋ ನಮಃ. ಋಣಮೋಚನ ಮಹಾಗಣಪತಿ ಸ್ತೋತ್ರಂ ಸ್ಮರಾಮಿ ದೇವ ದೇವೇಶ ವಕ್ರತುಂಡಂ ಮಹಾಬಲಂ ಷಡಾಕ್ಷರಂ ಕೃಪಾ ಸಿಂಧೋ ನಮಾಮಿ ಋಣಮುಕ್ತಯೇ ಮಹಾಗಣಪತಿಂ ದೇವಂ ಮಹಾಸತ್ವಂ ಮಹಾಬಲಂ ಮಹಾವಿಘ್ನಂ ಹರಂ ಸೌಮ್ಯಂ ನಮಾಮಿ ಋಣಮುಕ್ತಯೇ ಏಕಾಕ್ಷರಂ ಏಕದಂತಂ ಏಕಬ್ರಹ್ಮಂ ಷಡಾಕ್ಷರಂ ಏಕಮೇವ ದ್ವಿತೀಯಂ ಚ ನಮಾಮಿ ಋಣಮುಕ್ತಯೇ ಶುಕ್ಲಾಂಬರಂ ಶುಕ್ಲವರ್ಣಂ ಶುಕ್ಲಗಂಧಾನುಲೇಪನಂ ಸರ್ವಶುಕ್ಲಂ ಮಯಂ ದೇವಂ ನಮಾಮಿ ಋಣಮುಕ್ತಯೇ ರಕ್ತಾಂಬರಂ ರಕ್ತವರ್ಣಂ ರಕ್ತಗಂಧಾನುಲೇಪನಂ ರಕ್ತಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ಕೃಷ್ಣಾಂಬರಂ ಕೃಷ್ಣವರ್ಣಂ ಕೃಷ್ಣಗಂಧಾನುಲೇಪನಂ ಕೃಷ್ಣಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ಪೀತಾಂಬರಂ ಪೀತವರ್ಣಂ ಪೀತಗಂಧಾನುಲೇಪನಂ ಪೀತಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ನೀಲಾಂಬರಂ ನೀಲವರ್ಣಂ ನೀಲಗಂಧಾನುಲೇಪನಂ ನೀಲಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ಧೂಮ್ರಾಂಬರಂ ಧೂಮ್ರವರ್ಣಂ ಧೂಮ್ರಗಂಧಾನುಲೇಪನಂ ಧೂಮ್ರಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ಸರ್ವಾಂಬರಂ ಸರ್ವವರ್ಣಂ ಸರ್ವಗಂಧಾನುಲೇಪನಂ ಸರ್ವಪುಷ್ಪೈ ಪೂಜ್ಯಮಾನಂ ನಮಾಮಿ ಋಣಮುಕ್ತಯೇ ಭದ್ರಂ ಜಾತಂ ಚ ರೂಪಂ ಚ ಆಶಾಂಕುಶಧರಂ ಶುಭಂ ಸರ್ವವಿಘ್ನಹರಂ ದೇವಂ ನಮಾಮಿ ಋಣಮುಕ್ತಯೇ ಯಃ ಪಠೇತ್ ತೃಣಹರಂ ಸ್ತೋತ್ರಂ ಪ್ರಾತಃ ಕಾಲೇ ಸುಧೀನರಃ ಷಣ್ಮಾಸಾಭ್ಯಾಂತರೇ ಚೈವ ಋಣಚ್ಛೇದೋ ಭವಿಷ್ಯತಿ. ಈ ಋಣಮೋಚನ ಗಣಪತಿ ಸ್ತೋತ್ರವನ್ನ ಪ್ರತಿನಿತ್ಯ ಬೆಳಗ್ಗೆದ್ದು ತಕ್ಷಣ ಗಣಪತಿಯ ಮುಂದೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ಈ ಶ್ಲೋಕವನ್ನ 6 ತಿಂಗಳವರೆಗೆ ಬಿಡದೆ ಹೇಳಿದ್ರೆ ಫಲಶ್ರುತಿಯಲ್ಲಿ ತಿಳಿಸಿದಂತೆ ನಿಮ್ಮೆಲ್ಲರ ಋಣಮೋಚನ ಆಗ್ತದೆ. ಅಂದ್ರೆ ಸಾಲ ಬಗೆಹರಿತದೆ. ಇಫ್ ಇನ್ ಕೇಸ್ ನೀವು ಒಂದಿನ ಏನಾದ್ರೂ ಇದನ್ನ ತಪ್ಸಿದ್ರಿ ಅಂತಂದ್ರ ಮತ್ತೆ 1ನೇದಿಂದ ಶುರು ಮಾಡ್ಬೇಕಂದ್ರೆ ಮತ್ತೆ ಮೊದಲಿನಿಂದ ಶುರು ಮಾಡಿದ್ರ ಮತ್ತೆ 6 ತಿಂಗಳವರೆಗೂ ಹೇಳ್ಬೇಕು. ಈ ಶ್ಲೋಕವನ್ನ ಹೇಳೋದ್ರಿಂದ ನಿಮ್ಮ ಪುಣ್ಯದ ಫಲ ಹೆಚ್ಚಾಗಿ ಋಣಮೋಚನ ಆಗ್ಲಿಕ್ಕೆ ಫಲಕಾರಿಯಾಗುವಂತಹ ಸಹಕಾರಿ ಕಾರಣಗಳು ಬಂದು ಸೇರ್ತವೆ. ಅದಕ್ಕೂ ನೀವು ಪರಿಶ್ರಮ ಪಡ್ಲೇಬೇಕು ಅಂತ ಹೇಳ್ತಾ ಆ ಋಣಮೋಚನ ಗಣಪತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಆಗ್ಲಿ ಅಂತ ಹೇಳ್ತಾ ನಮಸ್ಕಾರ. ಶುಭಂ ಭೂಯಾತ್.